ಪಟ್ಟಣದಲ್ಲಿದ್ದೀನಿ. ಇಲ್ಲಿ ಒಂದು ಬಡವರಿಗಾಗಿ ಒಂದು ಸೂರು ಅನ್ನೋ ಒಂದು ನಿಟ್ಟಿನಲ್ಲಿ G+ ಮನೆಗಳನ್ನು ತಯಾರು ಮಾಡಿ ಬಡವರಿಗೆ ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ 600 ಚಿಲ್ಲರೆ ಮನೆಗಳನ್ನು ಇಲ್ಲಿ ನಿರ್ಮಾಣ ಮಾಡಬೇಕಾಗಿತ್ತು ಬಡವರಿಗಾಗಿ. ಅದರ ಜೊತೆಗೆ ಈಗ ತಯಾರಾಗಿರ್ತಕ್ಕಂಥ ಮನೆಗಳು 300 ಚಿಲ್ಲರೆ ಮನೆಗಳು ರೆಡಿಯಾಗಿದೆ. ಆ ಪೈಕಿ ಒಂದಷ್ಟು ಕುಟುಂಬಗಳು ಈಗಾಗಲೇ ವಾಸ ಮಾಡ್ತಾ ಇದ್ದಾವೆ. ಇನ್ನೂ ಒಂದಷ್ಟು ಕುಟುಂಬಗಳು ಬರಬೇಕಾಗಿದೆ. ಇಲ್ಲಿ ಒಂದು ಗೊಂದಲ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು ಏನು, ಇಲ್ಲಿ ಯಾರೆಲ್ಲ ಅರ್ಜಿ ಹಾಕಿದ್ರು, ಅರ್ಜಿ ಹಾಕದಂಥವರಾಗಿರ್ಬೋದು ಅಥವಾ ಹಿಂದೆ ಅದಕ್ಕಿಂತ ಮೊದಲು ಅರ್ಜಿ ಹಾಕದಂಥವಾಗಿರ್ಬೋದು, ಯಾರಿಗೆ ಒಂದು ಹಂಚಿಕೆ ಕೊಡಬೇಕಿತ್ತು ಮನೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದಕ್ಕೆ ಯಾವ ರೀತಿ ಹಂಚಿಕೆ ಮಾಡಬೇಕು ಅದನ್ನು ಕೂಡ ಮಾಡಿಲ್ಲ. ಹಾಗಾಗಿ ಈಗ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೆ ಬಡ ಕುಟುಂಬಗಳನ್ನು ಹೊರಹಾಕೋಕ್ಕಾಗುತ್ತಾ? ಆಗಲ್ಲ. ಈಗ ವಾಸ ಮಾಡ್ತಕ್ಕಂಥ ಮನೆಗಳು ಕೂಡ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಅಂದರೆ ಈಗಾಗಲೇ ಸೋರ್ತಾ ಇದ್ದಾವೆ ಮನೆಗಳು, ಒಳಗಡೆ ಇರೋದೇ ಚಿಕ್ಕ ಚಿಕ್ಕ ಮನೆಗಳು, ಅದರಲ್ಲೂ ಸೋರ್ತಾ ಇದ್ದರೆ ಯಾವ ರೀತಿ ಬದುಕೋಕ್ಕೆ ಸಾಧ್ಯ? ಅದರ ಜೊತೆಗೆ ಕರೆಂಟ್ ಇಲ್ಲ, ಸರಿಯಾದ ಕರೆಂಟಿನ ವ್ಯವಸ್ಥೆ ಇಲ್ಲ. ಹೀಗಾದಾಗ ಯಾವ ರೀತಿ ಬದುಕಬೇಕು ಅನ್ನೋದು ಇಲ್ಲಿನ ಜನರ ಒಂದು ಗೋಳು. ಅದರ ಜೊತೆಗೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ನೀರಿನ ವ್ಯವಸ್ಥೆ ನಿಮಗೆ ಕಾಣುತ್ತೆ, ನಾನು ಹಿಂದೆ ನೋಡ್ಬೋದು ನೀವು, ಈ ನೀರಿನ ವ್ಯವಸ್ಥೆ ಬಡವರಿಗೆ ಕಾಣುತ್ತೆ ನಿಮಗೆ. ಇಲ್ಲಿ ಯಾವ ರೀತಿ ಓಡಾಡಬೇಕು? ಈ ಮಳೆ ನೀರು ಬಂದರೆ ಈ ರೀತಿ ಕೊಳಚೆ ಚರಂಡಿ ಥರ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ ಯಾವ ರೀತಿ ಹೋಗಬೇಕು ಜನರು, ಆ ಒಂದು ನಿಟ್ಟಿನಲ್ಲಿ ಕೇಳಿದ್ರೆ ನಾವು ಇನ್ನೂ ಆ ಅಧಿಕಾರಿಗಳ ಮೇಲೆ ಈ ಅಧಿಕಾರಿಗಳು ಅವ್ರ ಮೇಲೆ ಮತ್ತೊಬ್ಬರು ಈ ರೀತಿ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಹಾರಿಕೆ ನೆಪಗಳನ್ನು ಹೇಳ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ಇದು ನಿಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಯಾವುದೋ ಕೆರೆನೋ ಹಳ್ಳನೋ ಅಲ್ಲ, ಇದು ಇಲ್ಲಿ ರಸ್ತೆ ಇದೆ. ಈ ರಸ್ತೆಯಲ್ಲಿ ಜನರು ಓಡಾಡಬೇಕು. ಈ ಮನೆಯಲ್ಲಿ ವಾಸವನ್ನು ಮಾಡ್ತಕ್ಕಂಥವ್ರೆಲ್ಲರೂ ಕೂಡ ಇಲ್ಲಿ ಓಡಾಡ್ತಕ್ಕಂಥ ಜಾಗ ಇದು. ಆದರೆ ಇಲ್ಲಿ ಈ ರೀತಿಯ ಪರಿಣಾಮ ಆಗಿರೋದು, ಚಿಕ್ಕ ಚಿಕ್ಕ ಮಕ್ಕಳನ್ನು ಹೊತ್ಕೊಂಡು ಜೊತೆ ಇಟ್ಕೊಂಡು ಒಂದು ಕುಟುಂಬ ಆದಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ಆ ಚಿಕ್ಕ ಮಕ್ಕಳಿಗೆಲ್ಲ ಇದರಿಂದ ರೋಗ ರುಜಿನಗಳು ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಈಗಾಗಲೇ ಜಿಲ್ಲೆಯಲ್ಲಿ ಡೆಂಗ್ಯೂ ಸಾಕಷ್ಟು ಪ್ರಮಾಣದಲ್ಲಿ ಹರಡಿದೆ. ಅದರ ಜೊತೆಗೆ ಈ ರೀತಿ ಒಂದು ವ್ಯವಸ್ಥೆ ಇದ್ದಾಗ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಯಾವ ರೀತಿ ಬದುಕಬೇಕಾಗುತ್ತೆ ಅದನ್ನು ಕೂಡ ಸರ್ಕಾರ ನೋಡಬೇಕಾಗುತ್ತೆ. ಇದೆಲ್ಲದಕ್ಕೂ ಏನು ಕಾರಣ ಅನ್ನೋದನ್ನು ನಾನು ಇಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥವ್ರನ್ನು ಕೂಡ ಕೇಳ್ತಾ ಹೋಗ್ತೀನಿ. ಸರ್, ಈಗ ಒಂದಷ್ಟು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಈ ರೀತಿ ಅವ್ಯವಸ್ಥೆ ಇದೆ, ಈ ಕರೆಂಟ್ ಇಲ್ಲ, ನೀರಿಲ್ಲ, ಮನೆಗಳು ಈಗ ಇನ್ನೂ ಕಟ್ಟಿ ಓಪನಿಂಗ್ ಕೂಡ ಆಗಿಲ್ಲ ಅಂತೀರಿ, ಆದರೆ ಸೋರ್ತಾ ಇದ್ದಾವೆ. ಏನಿದ್ರು ವ್ಯವಸ್ಥೆ ಇದೆ? ಮನೆ ಎಲ್ಲ ಸೋರ್ತವ್ರಿ. ಅಲ್ಲಿಂದ ಇಲ್ಲಿ ಅಡ್ಡಾಡಕ್ಕೆ ನಾಳೆ ಇಲ್ಲಿ ಮನೆ ವಾಸ ಆಗಿದ್ರಂದ್ರೆ ಯಾವ ರೀತಿ ಅಡ್ಡಾಡ್ಬೇಕ್ರಿ? ಇಂಥ ಈ ನಮ್ಮನೆ ಕಸ ಕಡ್ಡಿ ತಾವಾದ್ರೆ ಅಡ್ಡಾಡ್ತಾರ, ಅಧಿಕಾರಿಗಳು ಅವ್ರ ಮನೆ ಕೊಡಂತಾರ, ಅವರು ಅಡ್ಡಾಡಕ್ಕಾಗಂಗಿಲ್ಲ. ಅಲ್ಲಿಂದ ಈ ಮನೆ ಒಳಗೆ ಫಲಾನುಭವಿ ಯಾರು ಅದಾರ ಅವ್ರು ಫಲಾನುಭವಿ ಇಲ್ಲ. ಯಾವುದೋ ಒಂಥರ ಬೇರೆ ಯಾರೋ ಲಾಡ್ಜ್ ರೂಮ್ ಇರ್ತಾವಲ್ಲ ಆ ಟೈಪ್ ಬಂದು ಬೇರೆ ಜನ ಬಂದು ಉಳ್ಕೊಂಡ್ರ ಇಲ್ಲಿ. ನಾವು ಫಲಾನುಭವಿ ಊರೊಳಗಿದ್ದು ಅಂತರು 45,000 ರೂಪಾಯಿ ಅಮೌಂಟ್ ಕಟ್ಟಿ ಇಷ್ಟು ದಿನ ಆದರೂ ನಾವು 12-13 ವರ್ಷ ಆಯಿತು ದುಡ್ಡು ಕಟ್ಟಿ. ಈಗ ನಮ್ಗೆ ಮನೆ ಇನ್ನೂ ಮುಂಜಾರಾತಿ ಮಾಡ್ತಾ ಇಲ್ಲ. ಯಾರು ಪುರಸಭೆದವರು ಒಂದು ಪ್ರಮಾಣ ಪತ್ರ ಕೊಡ್ಬೇಕು ನಮಗೆ, ಈ ಮನೆ ನಿನ್ಗೆ ಮುಂಜಾರಾಗೈತಪ್ಪ, ಆ ಮನೆ ಒಳಗೆ ಹೋಗಿ ವಾಸ ಆಗಿರು ಅಂತಂದಾಗ ಅದು ನಮ್ಮದು ಮನೆ ಹಕ್ಕು ಅನ್ನೋದು ನಮಗಾಗತ್ತೆ. ನಾವು ನಿಜವಾದ ಫಲಾನುಭವಿಗಳು ನಮಗೆ ಇನ್ನೂ ಪ್ರಮಾಣ ಪತ್ರವಿಲ್ಲದೆ ಯಾರು ಹೋಗಿ ವಾಸವಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ಕೇಳಂಗಿಲ್ವಾ ಅಥವಾ ಮುಖ್ಯ ಅಧಿಕಾರಿ ಪುರಸಭೆದವ್ರು ಕೇಳಂಗಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನೀವು ಯಾರ ಹತ್ರ ಹೋಗಿ ಕೇಳಿದ್ರಿ? ನಾವು ಹಲವಾರು ಬೇರೆ ಸ್ಟ್ರೈಕ್ ಮಾಡಿದ್ದೇವೆ, ನಮಗೆ ಬೆಸತ್ಕೊಂಡೇವ್ರಿ. ಈ ಬಂಕಾಪುರದ ಬಡ ಜನಕ್ಕೆ ನಮ್ಗೆ ಭಾಳ ಬೇಜಾರಾಗಿ ಹೋಗಿದೆ. ಕೇಳೋದಂತೂ MLA ಹೇಳಿದ್ದೇವೆ, ಇವರು MP ಅವರಿಗೆ ಹೇಳಿದೆ, ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಹೇಳಿವೆ, ಮೆಂಬರ್ಗಳಿಗೆ ಹೇಳಿವೆ. ಯಾರಿಗೆ ಹೇಳ್ಬೇಕಂದ್ರೆ ನಮಗೆ ಕೊಡ್ತೇವೆ, ಆದೇಶ ಆಯ್ತಂದ್ರೆ ಕೊಡ್ತೇವೆ. ಬರೀ ಇದು ಒಂದು ನ್ಯೂಸ್ ಹೇಳ್ಕೊಂತ ಹೊಂಟು ಬಿಟ್ರೆ. ಅಮ್ಮ, ಈಗ ಮನೆಯಲ್ಲಿ ವಾಸ ಇದ್ದೀರಾ ಸದ್ಯ? ನೀವು ಇಲ್ಲ. ಈಗ ನೀವು ಫಲಾನುಭವಿನೇ ಇಲ್ಲ? ಹೌದ್ರಿ ಸರ್, ಫಸ್ಟ್ ಫಲಾನುಭವಿ ನಾನರಿ. ಒಂದನೇಕ ರೊಕ್ಕ ಕಟ್ಟದಕ್ಕೆ 13 ವರ್ಷ ಆತ್ರಿ ನಾ ರೊಕ್ಕ ಕಟ್ಟ. ಕಸ್ತೂರಿ ಡಂಬಾಳ್ ಅಂತ ನನ್ನ ಹೆಸರು. ಫಸ್ಟ್ 1ನೇ ಲಿಸ್ಟ್ನಾಗ ಇರೋದು ಹೆಸರು ನಂದರಿ. 1 ವರ್ಷದಿಂದ ನಾವೀಗ 5-6 ಸಲ ಸ್ಟ್ರೈಕ್ ಮಾಡ್ರಿ ಪಂಚಾಯತಿ ಬಾಗಿಲ ಹೋಗಿ, ಯಾರು ರೆಸ್ಪಾನ್ಸ್ ಮಾಡಕತ್ತಿಲ್ಲ ರೀ. ಏನು ಹೇಳ್ತಾರೆ ಅಧಿಕಾರಿಗಳು? ಅದನ್ನ ಹೇಳಿ ಕಳಿಸ್ತಾರೆ ಅವರು, ಮಾಡ್ತೀವಿ, ಇನ್ನೂ ಸ್ವಲ್ಪ ಕೆಲಸ ಐತಿ, ನಮಗೆ ಆ ಲಿಸ್ಟ್ ಬರಬೇಕು, ಈ ಲಿಸ್ಟ್ ಬರಬೇಕು, ಅಲ್ಲಿ ಹೆಡ್ ಆಫೀಸಿಗೆ ಕಳಿಸ್ಬೇಕು, ಅಲ್ಲಿಂದ ಬರಬೇಕು, ಸಾಹೇಬರು ಸಹಿ ಆಗ್ಬೇಕು, ಅಧ್ಯಕ್ಷರು ಸಹಿ ಆಗ್ಬೇಕು, ಇದನ್ನ ಹೇಳ್ತಾರೆ. ಎಷ್ಟು ದುಡ್ಡು ಕಟ್ಟಿದ್ರಿ ನೀವು? 45,000 ಕಟ್ಟಿವ್ರಿ ಸರ್. 40,000 ಫಸ್ಟ್ ಕಟ್ಟಿದ್ವಿ, 5,000 ಆಮೇಲೆ ಒಟ್ಟ 45,000 ಕಟ್ಟಿವ್ರಿ ನಾವೀಗ. ಎಷ್ಟು ವರ್ಷದಿಂದ? ಈಗ 12 ವರ್ಷ ಆತ್ರಿ. ನಾವು 1 ಏಪ್ರಿಲ್ 12ನೇ ತಾರೀಕಿಗೆ 12 ವರ್ಷ ಮುಗಿದು 13ನೇ ವರ್ಷ ನಾ ದುಡ್ಡು ಕಟ್ಟಿವಾಗ. ಹುಡುಗರೆಲ್ಲ ದೊಡ್ಡ ಹೋಗ್ಯಾವ್ರಿ. ಈಗ ನಾವ್ ಇಲ್ಲಿ ಬಂದಿರ್ಬೇಕು ಅಂತ ಈಗ ಬಾಡಿಗೆ ಮನೆಗೆ ಅದೀವ್ರಿ. ನಾವಲ್ಲಿ ಈಗ ನಮ್ದಂತೂ ಹೊಲ ಮನಿ ಏನಿಲ್ಲ ರೀ, ನಮ್ಮ ಮನೆಗೆ ಗಂಡ್ಮಕ್ಳು ಇಲ್ಲ, ಬಾಡಿಗೆ ಮನೆಗೆ ಅದೇ. ನಾವು ಇಲ್ಲಿ ಬಂದಿರ್ಬೇಕಂದ್ರೆ ಈಗ ನಮ್ಮ ಮನೆಗೆ ಹರಿಯೋದು 20-25 ವರ್ಷದ ಹೆಣ್ಮಕ್ಳು ಅದಾರಿ. ಇಲ್ಲಿ ಟಾಯ್ಲೆಟ್ ಸರಿ ಇಲ್ಲ, ಏನು ಸರಿ ಇಲ್ಲ. ಇಲ್ಲಿ ಜಾಸ್ತಿ ಜನ ಬಂದಿರೋರು ಎಂತಾರ ಅದಾರಿ, ಅಪ್ಲಿಕೇಶನ್ ಹಾಕಿಲ್ಲ, ಅಂತವ್ರೆಲ್ಲ ಬಂದಿದಾರ. ನಾವು ಹೋಗಿ ಚೀಫ್ ಆಫೀಸರ್ಗೆ ಹೇಳಿದ್ವಿ, ಸರ್ ಅಲ್ಲಿ ಹೋಗಿ ಇರಾಕತ್ತಾರ, ನೀವು ಹೆಂಗ ಅಂತ. ಇಲ್ಲಮ್ಮ ನಾವು ಬಿಡಿಸ್ತೇವೆ ಅವ್ರನ್ನ, ಹಂಗಿರಾಕಿಲ್ಲ, ಅಲಾವಿಲ್ಲ ಅಂದ್ರ. ಒಬ್ರು ಇಬ್ರು ಇದ್ದಾಗ ಹೇಳಿವ್ರಿ ನಾವು ಹೋಗಿ.
ಈಗ ಆಲ್ರೆಡಿ ಆಗಲಿ 50-60 ಮಂತರ ಬಂದಾರ ಇಲ್ಲಿ. ನಾವು ಯಾರನ್ನ ಕೇಳ್ಬೇಕ್ರಿ ಈಗ ಹೋಗಿ? ಅವ್ರು ಇರೋರು ಇಲ್ಲಿ ಇರೋರಾದ್ರೆ ನಾವು ಇರೋರು ಅಲ್ಲಿ ಇರೋರಾದ್ವಿ. ಪಂಚಾಯತಿಯವ್ರು ಪಂಚಾಯತಿಯಾಗ ಕುತ್ಕೊಂಡ್ಬಿಟ್ರು. ಈಗ ಆಲ್ರೆಡಿ 2 ತಿಂಗಳಿಂದ ಸ್ಟ್ರೈಕ್ ಮಾಡಿದ್ವಿ ನಾವು. PD ಮಮತಾ ಮೇಡಮ್ ಅವ್ರು ಬಂದು ನಮ್ಗೆ ಜವಾಬ್ದಾರಿ ತೊಗೊಂಡು ಹೋಗ್ಯಾರ. ಈಗ ಎಣಿಕೆ ಆದ ತಕ್ಷಣ ನಿಮಗೆ ಹಂಚಿಕೆ ವ್ಯವಸ್ಥೆ ಮಾಡ್ತೀವಿ ಅಂತಂದು. ಈಗ ಎಣಿಕೆ ಆದ್ಮೇಲೆ ಈಗ ಸದ್ಯ ಬಂದಿಲ್ಲ. ಈಗ ಇವತ್ತು ನಾವು ಹಚ್ಚಿಲ್ಲ ರೀ ಫೋನ್. ಇವತ್ತಿಂದ ಹಚ್ಚಬೇಕು ಅನ್ಕೊಂಡಿದ್ವಿ ನಾವು. ಯಾಕಂದ್ರೆ ಅವ್ರು ಮಾತು ತಗೊಂಡಿರಿ. ಅವತ್ತು ನಾವು ಸ್ಟ್ರೈಕ್ ಕುಂತ ರಾತ್ರಿ 11:15 ಕುಂತೇವ್ರಿ ಹೆಣ್ಮಕ್ಳೆಲ್ಲ ಪಂಚಾಯತಿ ಬಾಗಲ್ದಾಗ. 11:15 ಮೇಲೆ DC ಎಲ್ಲರೂ ಬಂದು ಹೇಳಿ ಹೋಗ್ಯಾರಿ ಅವ್ರು. ನಾವು ಇದೊಟ್ಟು ಎಲೆಕ್ಷನ್ ಮುಗಿಲಿ, ಎಲೆಕ್ಷನ್ ಮುಗಿದಾದ್ಮೇಲೆ ನಿಮಗೆ ಬಂದು ನಾವು ಏನನ್ನೋದು ಹೇಳ್ತೀವಿ ಅಂತಂದು. ಇವತ್ತು ಫೋನ್ ಹಚ್ಚೋರಿದ್ರಿ. ಒಬ್ರು ಅಜ್ಜಾರ್ ಹಚ್ಚಿದ್ರೆ ಅವ್ರು ರಿಸೀವ್ ಮಾಡಿ ಆಮೇಲೆ ಹಸ್ತಾನಿ ಅಂದ್ರಿ ಅವ್ರಿಗೆ. ಈಗ ಅವ್ರ ಜವಾಬ್ದಾರಿ ತಗೊಂಡಿದ್ದಕ್ಕೆ ನಾವು ಬಿಟ್ಟೇವ್ರಿಗೆ. ಈ ತಿಂಗಳೊಳಗೆ ನಮ್ಗೆ ಹಂಚಿಕೆ ಮಾಡ್ಬೇಕ್ರಿ. ಹಂಚಿಕೆ ಮಾಡಿದ್ರಿ ಮನೆ ಇರೋದು ಹೆಂಗ ಅಂತ ಯೋಚನೆ ಮಾಡತ್ತೀವಿ ನಾವು. ಈಗ ಬಂದು ನೋಡಿ ಎಲ್ಲ ಸೋರ್ತಾವ ಸರ. ಈಗ ಮ್ಯಾಲಿನವ್ರಿಗೆ ಕೆಳಗಿನವ್ರಿಗೆ ಅಂತ ಮಾಡ್ಯಾರ ಇವ್ರಿ. ಮ್ಯಾಲಿನವ್ರಿಗೆ ಏನಾದ್ರೂ ಮ್ಯಾಲಿನವ್ರು ಎಲ್ಲಿ ಹೋಗ್ಬೇಕ್ರಿ? ಈಗ ಅವರು ಕೆಳಗಿನವ್ರಿಗೆ ನಮಗೆ ಜಾಗ ಇರ್ತೈತಿ. ನಾವು ಒಂದು ತಾಡ್ಪತ್ರಿ ಆದ್ರೂ ಹಾಕೋತೀವಿ. ಈಗ ಮ್ಯಾಲಿನವ್ರಿಗೆ ಏನಾದ್ರೂ ಅವ್ರು ಎಲ್ಲಿ ಹೋಗ್ಬೇಕ್ರಿ? ಈಗ ನಾವು ಇದು ಪ್ರಾಬ್ಲಮ್ ಆಗಿದೆ. ಸಮಸ್ಯೆ ರೀ. ಈಗ ಇದು ನಾವು ಇರಾಕು ಸಮಸ್ಯೆ, ಬಿಡಾಕು ಸಮಸ್ಯೆ. ನೀವು ಇಲ್ಲೇ ಇದ್ರಿ, ನೀವು ಈಗ ಮನೆ ವಾಸ ಇದ್ರಿ ನೀವು ಈಗ? गर्मी नहीं हमें अभी आए वो संडास बाथरूम नहीं तो अभी भाड़े गर्मी चाहिए. ಮನಿ ಇದ್ರೂ ಏನೈತ್ರಿ ಬಿಡ್ರಿ ಸರ್. ಏನು ಸಂಡಾಸ್ ಇಲ್ಲ, ಬಚ್ಚಲ ಇಲ್ಲ, ಏನಿಲ್ಲ. ಆದ್ರೆ ಕರೆಂಟ್ ಇಲ್ಲ, ಏನಿಲ್ಲ. ಹೆಂಗಿರ್ಬೇಕು, ಹೆಂಗ್ ಜೀವನ ಮಾಡ್ಬೇಕು? 2 ದಿನ ಆಯ್ತಮ್ಮ ನೀವು ಬಂದು? 2 ತಿಂಗಳಾತ್ರಿ ನಾವು ಬಂದಿಲ್ಲ. ಆದ್ರೆ ಈಗ ಇಂಜಿನಿಯರ್ ಕೇಳಿದ್ರೆ ಇಂಜಿನಿಯರ್ ಏನ್ ಹೇಳ್ತಾರ, ಅವರು ಹ್ಯಾಂಡ್ ಓವರ್ ಮಾಡ್ಬೇಕಮ್ಮ ನಿಮ್ಮ ಮನಿ ಎಲ್ಲಾರು ಅವ್ರು ಕೊಡ್ಬೇಕು ಅಂತೇಳಿ ಅವ್ರು ಹೇಳ್ತಾರ. ಅಲ್ಲೇ ಪುರಸಭೆದಲ್ಲಿ ಹೋಗಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರ, ಅವರು ಇಂಜಿನಿಯರ್ ನಮ್ಗೆ ಹ್ಯಾಂಡ್ ಓವರ್ ಮಾಡಿದಾಗ ನಾವು ಕೊಡ್ತೀವಿ ನಿಮ್ಮ ಮನಿ. ಅವರು ಕೊಳ್ಳಿದ್ರೆ ನಾವು ಏನು ನಿಮ್ಗೆ ಹಂಚ್ಬೇಕಮ್ಮ ಮನಿ? ಈಗ ಮಕ್ಕಳೆಲ್ಲ ಇದಾವೆ ನಿಮ್ಮ ಮನೇಲಿ. ಈ ತರ ಗಲೀಜೆಲ್ಲ ಇದೆ ಅಲ್ವಾ? ಈ ರೋಗಗಳೆಲ್ಲ ಬರುತ್ತೆ. ಅದಕ್ಕೆಲ್ಲ ಹೆಂಗೆ ಈಗ ಅವ್ರು ತಿಳ್ಕೊಬೇಕ್ರಿ. ಅವ್ರು ಅರ್ಥ ಮಾಡ್ಕೋಬೇಕ್ರಿ. ನಮ್ಮ ಜೀವನ ಹಂಗ, ಅವ್ರು ನಮ್ಮ ಜೀವನ ಹಂಗ ನಾವು ಅಂತೇಳಿ ಅವ್ರು ಅರ್ಥ ಮಾಡ್ಕೋಬೇಕ್ರಿ ಸರ್. ಈಗ ನಾವು ಹೆಂಗಾರ ಏನಾರ ಬದುಕಬೇಕು, ಸಾಯೋದು ಬೇಕು ಅಂತೇಳಿ ಹೆಂಗಾರ ಬಂದು ಜೀವನ ಮಾಡಾಕತ್ತೀವ್ರಿ. ಆದ್ರೆ ಅವ್ರು ನಾವು ಅತ್ ಹೇಳಿದ್ರಿಲ್ಲ. ನೀವು ಯಾವಾಗ ಅರ್ಜಿ ಹಾಕಿದ್ರಿ? ನಾವು 12 ವರ್ಷ ಆತ್ರಿ ನಾವು ಅರ್ಜಿ ಹಾಕಿ. 12 ವರ್ಷ ಆತ್ರಿ. ಈ ಹುಡುಗಿ ಹುಟ್ಟಾದಾಗ ಅರ್ಜಿ ಹಾಕಿವ್ರಿ ನಾವು. ಇನ್ನೂವರೆಗೂ ಮನಿ ಕೊಟ್ಟಿಲ್ಲ, ಮಂಡ ಕೊಟ್ಟಿಲ್ಲ, ಏನಿಲ್ಲ. ಏನಂತೆ ಬಾಡಿಗೆ ಮನ್ಯಾಗ ಅದೀವಿ. ಎಷ್ಟು ಏನು ಹೋಗಿ ಅತ್ ಹೇಳಿದ್ರೆ ನಕ್ ಹೇಳಿದ್ರೆ ಎಷ್ಟ್ರೇಕ್ ಮಾಡಿದ್ರೆ ಏನು ಹೇಳಿದ್ರು ಅವ್ರು ಏನು ಅರ್ಥ ಮಾಡ್ಕೊಂಡಾಗ ತಯಾರಿಲ್ರಿ. ನಾವು ಏನು ಮಾಡ್ಬೇಕು ಅನ್ನೋದೇ ಅವ್ರಿಗೆ ಇಲ್ರಿ. ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಅನ್ನೋದೇ ನಮಗಿಲ್ಲ. ಇದಿಷ್ಟು ಇಲ್ಲಿಯ ವಾಸ ಮಾಡ್ತಕ್ಕಂಥವ್ರು ಆಗಿರ್ಬೋದು. ಈಗ 10-12 ವರ್ಷಗಳ ಹಿಂದೆ ಅರ್ಜಿ ಹಾಕಿರೋದಂಥವ್ರು ಕೂಡ ಆಗಿರ್ಬೋದು. ಫಲಾನುಭವಿಗಳು ಯಾರು ಅನ್ಸ್ಕೊಂಡಿದ್ದಾರೋ ಅವ್ರಿಗೆ ಸರಿಯಾಗಿ ಮನೆ ಹಂಚಿಕೆ ಆಗಿಲ್ಲ. ಆದರೆ ಆಲ್ರೆಡಿ ಒಂದಷ್ಟು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋದು ಇಲ್ಲಿನ ಒಂದು ವಾಸ ಮಾಡ್ತಕ್ಕಂಥ ಕುಟುಂಬಸ್ಥರ ಮಾತು. ಇನ್ನು ಮೇಲೆ ಆದರೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.